ವೆಲ್ಕಮ್ ಟು ವಿಜಿಸನ್ ಕನ್ನಡ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಸೊ ಮಾರ್ನಿಂಗ್ ಪೂಜಾ ಅಂತೂ ರೆಡಿ ಆಯಿತು ಆ್ಯಂಡ್ ಟೀ ಕೂಡ ರೆಡಿ ಆಗ್ತಾಯಿತ್ತು. ಸೊ ಫಸ್ಟಿಗೆ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಕುಡಿಯೋದಂದರೆ ಟೀ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಟೀ ಕುಡಿತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಬ್ಲಾಗು ತುಂಬಾ ಸ್ಪೆಷಲ್ ಆಗಿದೆ. ಏಕೆಂದರೆ ಕ್ರಿಸ್ಮಸ್ ಡೇಗೆ ಹಿಂದಿನ ದಿನ ನಾನು ಬ್ಯಾಕ್ ಡೇಗೆ ನಾನು ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ನನ್ನ ಮಗುವಿಗೆ ಅಂತ ಫುಲ್ ವೀಡಿಯೋ ಮಾಡ್ಕೊಂಬಂದಿದ್ದೀನಿ. ಆ್ಯಂಡ್ ಫೋಟೋಶೂಟ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಲಾಸ್ಟ್ ಇಯರೇ ಮಾಡಬೇಕಾಗಿತ್ತು. ಬಟ್ ಲಾಸ್ಟ್ ಇಯರ್ ಯಾವುದೋ ಇನ್ಸಿಡೆಂಟ್ ಮುಖಾಂತರ ನಾನು ಅವನಿಗೆ ಕ್ರಿಸ್ಮಸ್ ಡ್ರೆಸ್ ಹಾಕೊಂಡ್ಬಿಟ್ಟು ಸಂತಾ ಡ್ರೆಸ್ ಹಾಕಿಬಿಟ್ಟು ಮಾಡಿರಲಿಲ್ಲ. ಅದಕ್ಕೋಸ್ಕರ ಈ ಸರಿ ಪ್ಲಾನಿಂಗ್ ಹಾಕೊಂಡಿದ್ದೀನಿ. ಸೊ ಹೇಗಾಗುತ್ತೆ ಹೇಗೆ ನೀನು ಕಟ್ ಮಾಡ್ತೀಯಾ ನೀನು? ಏ ಗುಂಡಿ ಇಲ್ಲೋಡು, ಗುಂಡಿ ಗುಂಡಿ ಗುಂಡೆ ಗುಂಡಿ ಅಲ್ಲಿದ್ದಾಳ, ಅನು ಮನೇಲಿದ್ದಾಳ. ಗುಂಡಿ ಕಟ್ ಮಾಡಿ ನೀನೆ. ಆ ಚಾಕು ಗೆಳತಾರ ಅವ್ರ ಕೈಯಿಂದ ಇಷ್ಟಿದ ನೀನು ಗುಂಡ್ಯಾ. ಚಲೋ ನಾವು ಮಾಡೋಣ ಮಮ್ಮು. ಸೊ ಹೇಳಿದ್ನಲ್ಲ, ಹಸ್ಬೆಂಡ್ ಮನೇಲಿದ್ದರೆ ನಾವು ಟಿಫನ್ ಉಪ್ಪಿಟ್ಟು ಅವಲಕ್ಕಿ ಆ ಥರ ಏನು ಐಟಮ್ಸ್ಗಳು ಮಾಡೋಕ್ಕೆ ಹೋಗೋದಿಲ್ಲ. ಡೈರೆಕ್ಟಾಗಿ ಚಪಾತಿ ಪಲಾವ್ ಆ ಥರ ಇದು ಐಟಮ್ಸ್ಗಳು ಮಾಡ್ತೀನಿ. ಸೊ ತರಕಾರಿ ತುಂಬಾ ಇತ್ತು ಆ್ಯಂಡ್ ತರಕಾರಿ ಕೊಳ್ತೋಗುತ್ತೆ ಫ್ರಿಜ್ಜಲ್ಲಿ. ಲಾಸ್ಟ್ ವೀಕಲ್ಲಿ ತೊಗೊಂಬಂದಿರಲಿಲ್ಲ ತರಕಾರಿ ಕೂಡ. ಸೊ ಬೈಗನ್ ಪಲ್ಯ ಮತ್ತು ಇದು ಗೋರೆಕಾಯಿ ಪಲ್ಯ ಎರಡೂ ಮಾಡೋಣ ಅಂತ ಪ್ಲ್ಯಾನಿಂಗಲ್ಲಿತ್ತು. ಸೊ ಗೋರೆಕಾಯಿನ ನನ್ನ ಹಸ್ಬೆಂಡ್ ಕೈಯಲ್ಲಿ ಕಟ್ ಮಾಡೋಕೆ ಕೊಟ್ಟಿದ್ದೆ ಆ್ಯಂಡ್ ನಾನು ಬದನೆಕಾಯಿನ ಕಟ್ ಮಾಡ್ತಾಯಿದ್ದೀನಿ. ಸೊ ಎರಡು ಥರ ಪಲ್ಯ ಆದರೆ ತಿನ್ನೋಕ್ಕೆ ಟೇಸ್ಟ್ ಆಗಿರುತ್ತೆ ಅಂತ ತುಂಬ ದಿನ ಆದಮೇಲೆ ನಾನು ತರಕಾರಿ ಪಲ್ಯಗಳು ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಬರೀ ಸೊಪ್ಪು ಆ್ಯಂಡ್ ನಾನ್ ವೆಜ್ ಅದೇ ಮಾಡ್ತಾನೆ ಬಂದಿದ್ದೆ. ಈ ಥರ ನಾನು ಎರಡೆರಡು ಪಲ್ಯ ಮಾಡಿದ್ರೆ ನಾನು ಸಾಂಬಾರು ಮಾಡೋಕ್ಕೆ ಹೋಗೋದಿಲ್ಲ. ಸಾಂಬಾರು ಕೂಡ ಇರಲಿಲ್ಲ ಅಂತ ಹೇಳಿ ನಾನು ಟೂ ಟೈಪ್ಸು ಪಲ್ಯ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊತಾ ಇದ್ದೆ. ಆ್ಯಸ್ ಯೂಶ್ವಲ್ ಆಗಿ ನಾವು ಏನು ಹಾಕಬೇಕು ತರಕಾರಿ ಪಲ್ಯಗಳಿಗೆ ಆ ಥರ ನಾನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಗೋರೆಕಾಯಿನೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥದ್ದು ಜಸ್ಟ್ ನಾನು ಫ್ರೈ ಮಾಡ್ಕೊಳ್ಳಿಕ್ಕೋಸ್ಕರ ಅದೇ ಬಾಣಲೆಯಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ತೊಗೊಂಡಿದ್ದೆ. ಸೊ ಫ್ರೈ ಕೂಡ ಮಾಡ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕಿ ಕೆಲವರು ಗೋರೆಕಾಯಿನ ಬೇಯಿಸ್ಕೊಳ್ತಾರೆ, ಇನ್ನು ಕೆಲವರು ಈ ಥರ ಹುರಿದ್ಕೊಳ್ತಾರೆ. ಸೊ ನನಗೆ ಹುರಿದಿಟ್ಟಿರೋದು ಗೋರೆಕಾಯಿ ಪಲ್ಯ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಹುರ್ಕೊಂಡಿದ್ದೀನಿ. ಸೊ ಹುರಿದಿಟ್ಟಾದಮೇಲೆ ಅದು ಚಿಕ್ಕ ಪಾತ್ರೆಗೆ ನಾನು ಜಾಸ್ತಿ ತರಕಾರಿ ಪಲ್ಯಗಳೆಲ್ಲ ಮಾಡೋದು. ಆ್ಯಂಡ್ ನಮಗೆ ಎಷ್ಟು ಬೇಕೋ ನಾನು ಅಷ್ಟಕ್ಕೆ ನಾನು ಮಾಡ್ಕೊಳ್ಳೋಕ್ಕೆ ನಾನು ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ. ಮಿಕ್ಕಿದ ಪಾತ್ರೆಗಳೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಎಲ್ಲನೂ ತೆಗೆದಿಟ್ಬಿಟ್ಟಿದ್ದೀನಿ ನಾನು. ಸೊ ನನಗೆ ಎಷ್ಟು ಬೇಕೋ ಯೂಸಿಗೆ ನಾನು ಅಷ್ಟೇ ತೊಗೊಂಡಿದ್ದೀನಿ ಪಾತ್ರೆಗಳು. ಹೇಳೋಕ್ಕಾಗೋದಿಲ್ಲ ಸಮ್ಟೈಮ್ಸ್ ನಮ್ದು ಹೆಂಗಿರುತ್ತೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ಪಲ್ಯ ಮಾಡಲಿಕ್ಕೆ 2 ಪಾತ್ರೆಗಳಿಗೂ ನಾನು ಒಗ್ಗರಣೆ ಹಾಕ್ಕೊಳ್ತಾನೆ ಇದ್ದೀನಿ. ಈ ಕಡೆ ನಾನು ಗೋರೆಕಾಯಿನೂ ಒಗ್ಗರಣೆ ಹಾಕ್ಕೊಂಡೆ, ಈ ಕಡೆ ನಾನು ಬದನೆಕಾಯಿನೂ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಏನಪ್ಪ ಅಂತಂದರೆ ಚಪಾತಿ ಜೊತೆ ನಾವು ಜಾಸ್ತಿ ಕಡಲೆ ಚಟ್ನಿ ಪುಡಿ ಆಮೇಲೆ ಮೊಸರು ಹಾಕ್ಕೊಂಡು ತಿಂತೀವಿ. ಸೊ ಅದಕ್ಕೋಸ್ಕರ ಕಡಲೆ ಚಟ್ನಿ ಪುಡಿನೂ ಇದಕ್ಕೆ ಉದುರಿಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ನಾವು ಕಡಲೆ ಚಟ್ನಿ ಪುಡಿ ಮೇಲ್ಗಡೆ ನಾವು ಹಾಕ್ಕೊತೀನಿ, ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ. ಸೊ ಇದಕ್ಕೆ ನಾನು ಹಿಂಗೆ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಫೈನಲಿ ನಂದು ಗೋರೆಕಾಯಿನ ಪಲ್ಯ ರೆಡಿ ಆಗ್ತಾಯಿದೆ. ಸೊ ಇದನ್ನು ಗೋರೆಕಾಯಿ ಪಲ್ಯ ರೆಡಿ ಆದಮೇಲೆ ಈ ಕಡೆ ಸೈಡ್ ಮತ್ತೆ ನಾನು ಬದನೆಕಾಯಿ ಪಲ್ಯನೂ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ರೆಡಿ ಆಯಿತು. ಚಪಾತಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಂದು ಚಪಾತಿ ತಿಂದಾದ್ಮೇಲೆ ಸ್ವಲ್ಪ ಮಧ್ಯಾಹ್ನ ಮೇಲೆ ಬ್ರೇಕ್ ತೊಗೊಂಡಿವಿ. ಸಲಾರ್ ಮೂವಿ ಹಾಕಿದ್ರು. ಸೊ ಸಲಾರ್ ಮೂವಿ ನೋಡ್ಕೊಂಡಾದ್ಮೇಲೆ 3:30 3 o'clock ಮೇಲೆ ನಾನು ಮತ್ತೆ ಎದ್ದು ಹಸ್ಬೆಂಡು ಕೂಡ ರೆಡಿ ಆದರು ಆ್ಯಂಡ್ ಪಾಪುಗೂ ಕೂಡ ರೆಡಿ ಮಾಡಿದೆ. ಸೊ ಹೋಗೋಣ ಫಸ್ಟ್ ಚರ್ಚಿಗೆ ಹೋಗೋಣ, ಚರ್ಚಿಗಲ್ಲಿ ಏನಿರುತ್ತೆ ಏನಿಲ್ಲ ಅಂತ ಫಸ್ಟೆಲ್ಲ ನೋಡಿಕೊಂಡು ಅಲ್ಲಿ ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು ಆಮೇಲೆ ಮಾಲಿಗೆ ಹೋಗೋಣ ಅಂತ ಪ್ಲ್ಯಾನಿಂಗ್ ಇತ್ತು. ಯಾಕೆಂದರೆ ಅವ್ರಿಗೆ ವೀಕ್ ಡೇಸಲ್ಲೆಲ್ಲ ಲೀವ್ ಕೊಡೋದು, ಆಮೇಲೆ ವೀಕ್ ಡೇಸಲ್ಲೆಲ್ಲ ಅವ್ರಿಗೆ ರಜೆ ಸಿಕ್ಕಿದಾಗ ನಾವು ಮಾಡೋಕ್ಕಾಗೋದು ಇಂಥದ್ದೆಲ್ಲ. ಸೊ ಅವರು ನನ್ನ ಹಸ್ಬೆಂಡು ಅಪ್ರೋಚ್ ಮಾಡಿದ್ದಕ್ಕೆ ನನಗೆ ಖುಷಿ ಅನ್ನಿಸ್ತು. ಅವರೇ ಮಾಡೋಣ ಬಾ ಪಾಪುದು ಅಂತ ಹೇಳ್ತಾಯಿದ್ರು. ಸೊ ಅವ್ರ ಖುಷಿನೇ ನನಗೆ ಖುಷಿ ಅಲ್ಲ. ನನಗಂತೂ ಇಂಥದ್ದೆಲ್ಲ ಮಾಡೋಕ್ಕಂತ ತುಂಬಾ ಇಷ್ಟ. ಸೊ ಮಾಡೋಣ ಅಂತ ಪ್ಲ್ಯಾನಿಂಗಲ್ಲಿ ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತ ಜಾಸ್ತಿನೇ ಖುಷಿ ಕೊಡ್ತೀನಿ ನನಗೆ. ಯಾಕೆಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ಮಾಲ್ಗೆಲ್ಲ ಕರ್ಕೊಂಡೋಗಿ ಅಲ್ಲಿ ಇಷ್ಟು ಜನ ಮಾತಾಡ್ಸಿದ್ದಾರೆ ಅಂದರೆ ನೀವು ನೋಡ್ತೀರಾ ಮುಂದೆ ಬರೋ ವಿಡಿಯೋದಲ್ಲಿ ಎಷ್ಟು ಜನ ಅವನಿಗೆ ಪ್ರೀತಿ ಕೊಟ್ಟಿದ್ದಾರೆ, ಎಷ್ಟು ಜನ ಇದು ಮಾಡಿದ್ದಾರೆ ಅಂತ. ಸಂತಾ ಚಾಕ್ಲೇಟ್ ಅಂತ ಕೇಳ್ತಾನೆ ಇದ್ದರು ಅವನಿಗೆ. ಸೊ ಅವನಿಗೆ ನೀಗ್ದಷ್ಟು ಅವ್ನು ಚಾಕ್ಲೇಟ್ ತೊಗೊಂಡು ಹೋಗಿದ್ದ, ಎಲ್ಲರಿಗೂ ಕೊಟ್ಟಿದ್ದಾನೆ. ಕೆಲವ್ರಿಗೆ ಸಿಕ್ಕಿಲ್ಲ, ಬಟ್ ಅವ್ನಿಗೆ ನೀಗ್ದಷ್ಟು ಎಲ್ಲರನ್ನೂ ಚಾಕ್ಲೇಟ್ ಕೊಟ್ಕೊಂಡು ಬಂದಿದ್ದಾನೆ. ನನ್ನ ಬಪ್ಪು ಬೇಬಿ ಫೋಟೋಶೂಟ್ ಮಾಡಕ್ಕೆ ಹೋಗ್ತೇನೆ. ಇಳಿಸ್ಲಾ ಕೆಳಗೆ ಇಳಿಸ್ಲಾ ಪಪ್ಪ ಕರಿ. ನಾನು ಹೋಗ್ತೀನಿ. ಇನ್ನೂ
ಇನ್ನೂ ರೆಡಿ ಮಾಡ್ತಾವ್ರೆ, ಇನ್ನೂ ರೆಡಿ ಮಾಡ್ತಾರೆ. ಬಟ್ ಇವನು ಫೋಟೋಶೂಟ್ ಮಾಡಿಸ್ಬೇಕಲ್ಲ, ಇನ್ನೂ ಮಾಡಬೇಕು, ನೈಟ್ ಮಾಡೋದು. ನೀವು ಬರ್ತೀನಿ ಬಾ ಬಾ. ಆ ಹುಡುಗ ನೋಡು ನೋಡು ಬಾ ಬಾಯ್ಲಿ ಹಂಗೆ ಹೋಶಂಗಿ ಬಾ. ಏನು ಸಕ್ಕತ್ತಾಗಲ್ಲ ನೋಡು, ಏನು ಸಕ್ಕತ್ತಾಗಿ ಬರ್ತಿದೆ ಇಲ್ಲೋಡು. ಏಯ್ ನಿಂತ್ಕೊ 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 ನೀನು. ಹೌದು ನಾನು ನೋಡ್ತೀನಿ ನೋಡೋನು ಯಾರು ಚಿಂತೆ ಮಾಡ್ತಾರೆ. ಹಿಡ್ಕೊ. ಏಯ್ ದೇವೇಕ್ ಪಟಾಕ ಬಾ. ಚಾಕ್ಲೇಟ್ ತೊಗೊಂಬಂದ್ಯಾ? ಉರ್ದಾರ ಹಾಕೋದಕ್ಕೆ ಅದಕ್ಕೆ ಇದು ಜಾರ್ತೈತೆ ಅಂತ. ಕೊಡ್ತಾನ ಚಾಕ್ಲೇಟ್ ಎಲ್ಲರಿಗೂ. ಆ ಕ್ಯಾಪ್ ಮೇಲೆ ಇದೆ, ಆ ಕ್ಯಾಪ್ ಗಟ್ಟಿ ಕೂತ್ಕೊಂಡು. ಫೋಟೋಶೂಟ್ ಮಾಡ್ತಿದ್ದೀವಿ, ನೋಡೋಣ ಹೆಂಗೆ ಬರುತ್ತೆ ಅಂತ ಮಾಡಲ್ ಸ್ವಲ್ಪ ಮಾಡ್ತೀವಿ. ಲಾಸ್ಟ್ ಇಯರೇ ಆಸೆ ಇತ್ತು, ಲಾಸ್ಟ್ ಇಯರ್ ಏನಕ್ಕೆ ಮಾಡಿರಲಿಲ್ಲ. ಲಾಸ್ಟ್ ಇಯರ್ ಇದು ಮಾಡಿಲ್ಲ, ಪಾಪ ಇದ್ದವನು. ಇದು ಮಾಡ ಸ್ವಲ್ಪ ಇದು ಎಲಿ ಅದನ್ನು ಲೂಸ್ ಮಾಡಿಸೋ. ಅವನು ಸ್ಟ್ರೈಟ್ ಹಾಕೊಂತಾನ ಅಂತ ಅದೇ ಹಾಕು ನಿಂದು. ಮೇಲೆ ಎತ್ತು. ರೆಡ್ ಟೇಪ್ ಈ ಕಡೆ ಮಾಡಿ, ರೆಡ್ ಟೇಪ್. ಹಾಂ, ಚಾಕ್ಲೇಟ್ ಹಾಕೋದು ಒಳಗೆ. ಎಲ್ಲಿ ತೊಗೊಂಬರ್ತೈತೆ ತಾನೆ. ಅದೇ ಅದರಲ್ಲಿ ಇಲ್ಲಮ್ಮ. ಎದ್ದು ನಿಲ್ಕೊ, ಅಲ್ಲಿ ಕೊಡ್ಬೇಕಮ್ಮ ಎಲ್ಲರಿಗೂ ಒಬ್ರೊಬ್ರಿಗೆ ಒಳಗೆ. ಹಾಂ, ಕರೆಕ್ಟ್ ಇದು ಮಾಡೋಕ್ಕೆ ಪ್ಯಾಂಟ್ ಕರೆಕ್ಟ್ ಐತಿ. ಹಾಂ, ಹಂಗೆ ಅದು ಕಾಣಿಸ್ಬೇಕು. ಇಲ್ಲಿ ನೋಡು ದೇವಿಕ್, ಇಲ್ಲಿ ಪಪ್ಪ ನೋಡು, ಇಲ್ಲಿ ನೋಡು ಪಪ್ಪ ನೋಡು ಇಲ್ಲಿ ದೇವಿಕ್. ಓಯ್ ಚಿನ್ನಿ, ಕೈ ಕೊಡು, ಒಂದು ಕೈ ಕೊಡು, ಹಾಂ. ಇಲ್ಲಿ ನೋಡು ದೇವಿಕ್, ಇಲ್ಲಿ ನೋಡು. ಓಯ್ ದೇವಿಕ್, ಇಲ್ಲಿ ನೋಡು ಇಲ್ಲಿ. ವಾವ್, ಸೂಪರ್.
ಅದು ಅಷ್ಟೇ ಕಣೆ. ಹಾಂ ಅಲ್ಲಿ 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 ತಗೊಂಬ ಬಾ. ಬಾಯಿ ಅದು ಬೇಡ. ಇದೇ ತಿನ್ನೋದು ಚೆನ್ನಾಗಿದೆ. ಬೇರೆದೆಲ್ಲ ಉಳ್ತಾರೆ. ಇಲ್ಲಿ ಇಲ್ಲಿ ಬಾ, ಇಲ್ಲಿ ಅಲ್ಲಿ ನಡಿ, ಅಲ್ಲಿ ಒಳಗಡೆ, ಅದ್ರೊಳಗೆ ನಡಿ ಹಿಡ್ಕೊ. ದೇವಿಕ್ ಈ ಕಡೆ ಇಲ್ಲಿ. ಮಾಡಿ ಫೋಟೋ ತೆಗಿತೀನಿ. ಅಲ್ಲೇ ಅದನ್ನ ಹೇಳಿದ್ ನಾನು. ಹಾ ಅಲ್ಲೇ ಕುತ್ಕೋ. ಇಲ್ಲಿ ಬಾ ದೇವಿಕ. ತೆಗಿಲಿ. ಬಾ 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 ಬಾ. ಸೈಕಲ್ ಅಮ್ಮ, ಸೈಕಲ್. ಸೈಕಲ್ ಯಾರ್ದು ಸೈಕಲ್ ಅದು? ಹಾಯ್. ಪಾಪಾಗೆ ಗುಂಡು. ಏ ಚಾಕಿ ಕೊಡು, ಚಾಕಿ ಕೊಡು ಪಾಪಾಗೆ. ಚಾಕಿ ಕೊಡು, ಕೊಡು ಚಾಕಿ ಕೊಡುಮ್ಮ. ಚಾಕಿ ಕೊಡು. ಕೊಡು ಚಾಕಿ ಕೊಡು. ಹಾ ವೆರಿ ಗುಡ್, ವೆರಿ ಗುಡ್. ಸೆಕೆಂಡ್ ಮಾಡು ಮಗನೇ. ಫ್ಲೈ ಕಿಶ್ ಕೊಡು. ಅಯ್ಯೋ ಅಯ್ಯೋ ಕೊಡ್ತಾನ ತಗೊಂತಾನೆ. ಸಾಕಾಯ್ತು ನನಗೆ. ಸೊ ಹೊರಗಡೆ ಎಲ್ಲ ಫೋಟೋಸ್ ಕಂಪ್ಲೀಟ್ ಆಯಿತು. ಇನ್ನು ಒಳಗಡೆ ಹೋಗ್ಬಿಟ್ಟು ತೆಗೆಸ್ಕೊಳ್ಳೋಣ ಅಂತ ಇದ್ದೆ. ಅಲ್ಲಿ ಒಳಗಡೆ ಸಾಂಗ್ ಹಾಕಿದ್ರು, ಪ್ರೇಯರ್ ಸಾಂಗ್ ಹಾಕಿದ್ರು. ಸೊ ಕಾಪಿರೈಟ್ ಬೀಳುತ್ತೆ ಅಂತ ಹೇಳಿ ನಾನು ಜಾಸ್ತಿ ಇದು ಮಾಡ್ಲಿಕ್ಕೆ ಹೋಗಲಿಲ್ಲ. ಆ್ಯಂಡ್ ಅಲ್ಲಿ ಪ್ರೇಯರ್ ಸರ್ ಅವರು ಕೂಡ ಕೂರಿಸಿ, ಪರವಾಗಿಲ್ಲ ಕೂರಿಸ್ಬಿಟ್ಟು ಫೋಟೋಸ್ ತೆಗೀರಿ ಅಂತ. ನನಗೆ ತುಂಬಾ ಖುಷಿ ಆಯಿತು. ಅವರೇ ಕೂರಿಸಿದ್ರು, ಅವರೇ ಕೂಡ ಫೋಟೋಸ್ ತೆಗೆದ್ರು ಆ್ಯಂಡ್ ವಿಡಿಯೋ ಕೂಡ ಮಾಡಿದರು. ನಮಗೆ ಖುಷಿ ಆಯಿತು, ನನ್ನ ಹಸ್ಬೆಂಡ್ಗೆ, ನನಗೆ. ಯಾಕೆಂದರೆ ನಮಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸೊ ಭಯನೂ ಕೂಡ ಆಗ್ತಾಯಿತ್ತು, ಯಾಕೆಂದರೆ ಕೆಲವರು ನಂಬಿರೋ ದೇವ್ರು ಅಂತ ಹೇಳ್ತಾರೆ. ಚಾಕಿ ಕೊಡು. ಬಾ ಚಾಕ್ಲೇಟ್ ಕೊಡ್ತಾ ನಾನು. ಕೊಡು ಕೊಡಮ್ಮ, ಚಾಕಿ ಕೊಡು. ಹಾ ವೆರಿ ಗುಡ್. ಅವಳಿಗೊಂದು ಕೊಡು, ಆಕಗೊಂದು ಕೊಡು, ಆಕಗೊಂದು ಕೊಡುಮ್ಮ. ಚಾಕಿ ಕೊಡು ಅವಳಿಗೊಂದು. ದೈವಿಕ್, ದೈವಿಕ್. ಹಿಡ್ಕೊ. ಎಲ್ಲರೂ ಹಿಡಿದ್ರೆ ನೋಡು. ವಿಡಿಯೋ ಮಾಡಂತೆ ಕೊಟ್ಟೆ. ಮಾತಾಡ್ಸು ಬಾ, ಮಾತಾಡ್ಸು ಬಾ, ಮಾತಾಡ್ಸು ಬಾರೆ. ಅಯ್ಯೋ ದೇವ್ಡ ಎದ್ರಕೋ. ಥ್ಯಾಂಕ್ ಯು. ಚಾಕಿ ಕೊಡು. ಜಾ ಜಾ ಹೋಗು. ಅಯ್ಯ ಬರಾನೆ. ದೇ ದೇ ಪಾಪ ಕೊಡೆ, ಅಲ್ಲಿ ಪಾಪ ಕೊಡು ಕೊಡು. ವೆರಿ ಗುಡ್, ವೆರಿ ಗುಡ್. ಮೇರಿ ಕ್ರಿಸ್ಮಸ್. ಥ್ಯಾಂಕ್ ಯು. ಎಲ್ಲಿಗೆ ಹೋಗೋಣ ನಮ್ಮ? ಮಾಲ್ಗೆ ಹೋಗ್ತಾ ಇದ್ದೀವಿ. ನೋಡಿ ಇದು ನಾಗವಾರ ಬ್ರಿಡ್ಜ್. ಗಾಡಿ ಮೇಲೆ ಎಲ್ಲಿ ಒಳ್ಳೆ ಗುಂಡೆ ಪಪ್ಪ ಪಿಶಲಿದ್ದಮ್ಮ.
ಎಲ್ಲ ಕ್ರಿಸ್ಮಸ್ ಡೇಗೆ ನೋಡಿ ಏನು ಸಕ್ಕತ್ತಾಗಿ ಆಗ್ತಿದ್ರಲ್ಲ. ಬಿರಿಯಾನಿ ಝೋನ್ ಬೇಡ ನಮಗೆ. ನಾಳೆ ಹಾಕೊಂಡು ಹೋಗೋಕ್ಕೆ ಟೀ ಶರ್ಟ್ ತಗೊಳ್ತಾ ಇದ್ದೀನಿ. ಗುಂಡುಮಾ ಹತ್ತಲೇ ಹತ್ತಲೇ ಬಂತು ಮಾಲು. ಮಾಲ್ ಬಂತು. ಡಿಂಗ್ 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 ಡಿಂಗ್. ನಡಿ. ಏ ಇಲ್ಲೋಡು ಬಾಯ್. ಚಲೋ ಹಾಯ್ ಮಾಡು. ಹಾಯ್ ಮಾಡು. ಅಲ್ಲೋಡು. ಬಾಯ್ ಬಾಯ್ ಮಾಡು. ಅಲ್ಲಿ ಬಾಯ್ ಮಾಡು. ಬಾಯ್ ಇಲ್ಲಿ ಇಲ್ಲಿ. ಏನು ನೀ ಮಾತು ಕೇಳಲ್ಲ ಅವನು, ಗೊತ್ತು ನನಗೆ. ಕೈ ಬಿಡು ಕೈ ಬಿಡು. ಸ್ಟಿಕ್ಕರ್ ಅದು ದೈವಿಕ್ ದೈವಿಕ್ ಸ್ಟಿಕ್ಕರ್ ಅದು ಸ್ಟಿಕ್ಕರು ಸ್ಟಿಕ್ಕರ್ ಅದು. ತಗೊಂಬ 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 ಬಾ. ಏಯ್ ಸೋನು ಈ ಕಡೆ ಕರ್ಕೊಂಬ ಸೋನು. ಹಿಂಗೆ ಹೋಗು. ಅಲ್ಲಿ ಲಿಫ್ಟ್ ಅಲ್ಲಿ ಮೇಲೆ ಹತ್ತು. ಗುಡಿ ದೈವಿಕ್ ಇಲ್ಲೋಡು. ದೈವಿಕ್ ಬಿಡು ಕೆಳಗೆ ಬಿಡು.
ಏ ಏ ಏ ಏ. ಬಾಯಿಲಿ ಈ ಬಸ್ ಹತ್ರ ನಿಲ್ಲಿಸುವಾಗ ಬಾಯಿಲಿ ಬರಬೇಕು. ಇಲ್ಲಿ ನಿಂತ್ಕೋ ಇಲ್ಲಿ ನಿಂತ್ಕೋ. ಅದೇ ಬೇಕಿಲ್ಲ ಎಷ್ಟು ಸಮಯ ಕಾರಲ್ಲಿ ಹೋಗೋಣ ಬಾ. ಕ್ಯಾಪ್ ಸರಿಯಾಗಿ ಹಾಕು, ಕ್ಯಾಪ್ ಸರಿಯಾಗಿ ಹಾಕು, ಕ್ಯಾಪ್. ಆಯ್ತಾ? ಕ್ಯಾಪ್ ಕ್ಯಾಪ್ ಕರೆಕ್ಟಾಗಿ ಹಾಕು. ನೀನು ಆಡಿ ಅಂತಿರೋ ದೇವಿಕಿರು 3 ರೌಂಡು ಅದು ಆಗಬೇಕು. ಅದು ಬ್ಯಾಟ್ರಿ ಆಗಿದೆ. ಇದು ದೇವಿಕಿರು. ದೈವಿಕ್ ಬಾಯ್ ಬಾಯ್ ದೈವಿಕ್. ದೈವಿಕ್ ಹಾಯ್ ಹಾಯ್ ದೈವಿಕ್ ಬಾಯ್. ಓಡ್ಸು ಹತ್ತಲಿ.
ಹಿಂದೆ ಗಾಡಿ ಬಂತಮ್ಮ. ಇದ್ಗಿದ್ದಾನೆ. ಎತ್ತು 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 ಎತ್ಕೋ ಎತ್ಕೋ. 5ರಿಂದ 10 ನಿಮಿಷ ಬೇಕಂತ. 5ರಿಂದ 10 ನಿಮಿಷ ಬೇಕಂತ. ಅದಾ ಗ್ಯಾಸು ಬಿಸಿ ಮಾಡೋಕ್ಕೆ ಚೇಂಜ್ ಇದೆಯಾ? ಇಲ್ಲ. 20 rupees ಇದೆ ಅಷ್ಟಲ್ಲ. ಹಾಂ ಎಷ್ಟು? ಅಮ್ಮ ನಿಂಗೆ ಐಸ್ ಕ್ರೀಮ್ ಬೇಕಮ್ಮ? ಐಸ್ ಕ್ರೀಮ್ ಬೇಕಂತ ಸಾಕು. ಹಾಂ ಮಾಮ ಅಂತಿತ್ತು ಮಾಮ. ಅಲ್ಲೆಲ್ಲ ಕುತ್ಕೊಳ್ಳೋಣ ಬಾ. ಹಾಂ ಅಲ್ಲೇ ಆ ಕಡೆ. ಹಾಂ ಬಿಡಿ ಆ ಕಡೆ ಬಿಡಿ ಹಂಗೆ. ಒಂದು ಸ್ನ್ಯಾಪಲ್ಲಿ ಒಂದೇ ಒಂದು ಕೊಟ್ಟು ನೋಡ್ರಿ. ಬಾಯ್. ಇಟ್ಕೋಣ. ಇಟ್ಕೋಣ. ನೋಡಿ ಇಲ್ಲಿ ಫೈನಲಿ ಮನೆಗೆ ಹೋಗ್ತಾ ಇದ್ದೀವಿ. ಪಿಜ್ಜಾ ತಿನ್ಕೊಂಡು ನೋಡಿ ಬಂತು. ಈ ಮಾಲ್ ಯಾವುದಿದು? ಎಲಿಮೆಂಟ್ಸ್ ಮಾಲ್. ಸೊ ಈ ವಿಡಿಯೋದಲ್ಲಿ ರಾಂಗ್ ಅನಿಸಿದ್ರೆ ಸಾರಿ ಕೇಳ್ತೀನಿ ಒಂದು ಸೆಕೆಂಡು, ಯಾಕೆಂದರೆ ನನ್ನ ಮಗನ ವಿಡಿಯೋ ಕಂಪ್ಲೀಟಾಗಿ ನೀವು ನೋಡಿದ್ದೀರಂತೆ ತುಂಬ ಜೆನ್ಯೂನಾಗಿ ಹಾಕಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.